ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು ಒಳ್ಳೆ ಪ್ರಾಪರ್ಟಿ ತೋರ್ಸೋಕ್ಕೆ ಬಂದಿದ್ದೀನಿ. ಅಲ್ಲಿ ಆ ಸೈಟಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಇದೆ. ಆದರೆ ಅದು ಬಿಲ್ಡಿಂಗ್ ಹಳೆ ಇರೋದ್ರಿಂದ ಬರೀ ಲ್ಯಾಂಡ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂಥ ಪ್ರಾಪರ್ಟಿ. ಇದು ತುಂಬಾ ಚೆನ್ನಾಗಿದೆ ಈ ಪ್ರಾಪರ್ಟಿ. ಒಂದು ಸಲ ನೋಡಿ. ಒಳ್ಳೆ ವಾತಾವರಣ, ತುಂಬಾ ಚೆನ್ನಾಗಿದೆ. ಹಾಟ್ಸ್ಪಾಟ್ ಲೊಕೇಶನಲ್ಲಿದೆ, ಆ ಥರ ಲೊಕೇಶನು. ಓಕೆ, ಪ್ರಾಪರ್ಟಿ ತೋರ್ಸೋಕ್ಕೆ ಬಂದಿದ್ದೀನಿ ಇವತ್ತು. ನಾನು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಕೊಡೋ ಮುಂಚೆ, ನಾನು ಇವಾಗ ನಿಂತಿರೋ ಜಾಗ ನೋಡಿ. ನಾನಿವಾಗ ನಿಂತಿರೋದು ಇದು ಜಯಂತಿ ನಗರ್ ಹೊರಮಾವು. ಇಲ್ಲಿ ಸಿಗ್ನಲ್ ಇದೆ, ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದೀನಿ. ಅಲ್ಲಿಂದ ಇಲ್ಲಿ ಪಕ್ಕದಲ್ಲೇ ಇದು ಬಂಜಾರ ಲೇಔಟ್ ಆರ್ಚು ನೋಡಿ. ಹೊರಮಾವು ಬೇಕರಿ ಪಕ್ಕದಲ್ಲಿ, ಹೊರಮಾವು ಬೇಕರಿ ಪಕ್ಕದಲ್ಲೇ ಇದು ಬಂಜಾರ ಲೇಔಟ್ ಆರ್ಚ್. ಇಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಒಳಗೆ ಬಂಜಾರ ಲೇಔಟ್ ಒಳಗೆ ಹೋದರೆ ಒಂದು ಡೂಪ್ಲೆಕ್ಸ್ ಮನೆ ಇದೆ. ಆದರೆ ಅದು ಬರೀ ಲ್ಯಾಂಡ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಬಿಲ್ಡಿಂಗ್ ಒಂದು 18 ಇಯರ್ಸ್ ಆಗಿರೋದ್ರಿಂದ ಬರೀ ಲ್ಯಾಂಡ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಲಿಂದ ಅರ್ಜೆಂಟ್ ಇದೆ ಅಂತ ಹೇಳಿದ್ದಾರೆ ಓನರು. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅವರು ಲ್ಯಾಂಡ್ ವ್ಯಾಲ್ಯೂಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ಸರಿನಾ? ಅದು ತೋರಿಸ್ತೀನಿ ನಿಮಗೆ. ಆ ಪ್ರಾಪರ್ಟಿನ ಡೀಟೇಲ್ಸ್ ಹೇಳ್ತೀನಿ, ಅಲ್ಲಿನ ವಾತಾವರಣ ತೋರಿಸ್ತೀನಿ, ದಾರಿ ಉದ್ದ ಡೆವಲಪ್ಮೆಂಟ್ಸ್ ಕೂಡ ತೋರಿಸ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್. ಸರಿನಾ? ಆಮೇಲೆ ನಾನು ನೋಡ್ತೀನಿ ಒಳಗಡೆ ಏನಾದರೂ ಗೇಟ್ ಓಪನ್ ಇದ್ದರೆ ಒಳಗಡೆ ಹೇಗಿದೆ ಅಂತ ಅದು ತೋರಿಸ್ತೀನಿ. ನಾನು ಚೆಕ್ ಮಾಡ್ತೀನಿ. ಇಲ್ಲ ಅಂದರೆ ಬನ್ನಿ, ಒಳಗಡೆ ತೋರಿಸೋದಕ್ಕೆ ನಾನು ಅರೇಂಜ್ ಮಾಡಿ ಕೊಡ್ತೀನಿ ನಿಮಗೆ. ಓಕೆ, ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ದಾರಿ ಉದ್ದ ಡೆವಲಪ್ಮೆಂಟ್ಸ್ ತೋರಿಸ್ತೀನಿ. ಆಮೇಲೆ ಆ ಸೈಟ್, ಆ ಪ್ರಾಪರ್ಟಿಯ ಅಲ್ಲಿನ ವಾತಾವರಣ ತೋರಿಸ್ತೀನಿ. ಆಮೇಲೆ ಆ ಪ್ರಾಪರ್ಟಿಯ ಡೀಟೇಲ್ಸ್ ಹೇಳ್ತೀನಿ, ಪ್ರೈಸ್ ಕೂಡ ಹೇಳ್ತೀನಿ. ಆದರೆ ಲಾಸ್ಟ್ವರೆಗೂ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಓಕೆ, ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ, ದಾರಿ ಉದ್ದ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಬಂಜಾರ ಲೇಔಟ್ ಒಳಗೆ ಬಂದಿದ್ದೀನಿ. ಇದು ಫುಲ್ಲಿ ಡೆವಲಪ್ಡ್ ಲೊಕ್ಯಾಲಿಟಿ. ಇದು ನೋಡಿ, ಕಾಣ್ತಾ ಇದೆಯಲ್ಲ, ಎಲ್ಲಿ ನೋಡಿದ್ರು ಎಲ್ಲ ದೊಡ್ಡ ದೊಡ್ಡ ಮನೆಗಳಿರುವಂಥ ಏರಿಯಾ ಇದು. ಇದು ತುಂಬ ಕನೆಕ್ಟಿವಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್, SEZ, ಆಮೇಲೆ ಸ್ಪರ್ಶ್ ಹಾಸ್ಪಿಟಲ್, ಹೆಣ್ಣೂರು ಬಾಗ್ಲೂರು ಮೇನ್ ರೋಡಿಗೆ, ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಟ್ಸ್ಪಾಟ್ ಲೊಕೇಶನಲ್ಲಿದೆ. ಆಮೇಲೆ ಒಳ್ಳೆ ರೆಂಟ್ ಬರೋವಂಥ ಲೊಕ್ಯಾಲಿಟಿ ಫ್ರೆಂಡ್ಸ್. ಓಕೆ, ನೋಡಿ, ಫುಲ್ಲಿ ಡೆವಲಪ್ಡು ರೀಜನ್ನು, ಆ ಥರ ಏರಿಯಾ ಇದು. ಬಂಜಾರ ಲೇಔಟ್ ಅಂದರೆ ತುಂಬಾ ಫೇಮಸ್ಸು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಿಮಗೆ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅಲ್ಲಿನ ವಾತಾವರಣ ಕೂಡ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಏರಿಯಾ. ಎಷ್ಟು ಅಗಲವಾದ ರೋಡ್ಸ್ ಇದೆ. ಏರಿಯಾ ತುಂಬಾ ಚೆನ್ನಾಗಿದೆ. ಬನ್ನಿ ಒಂದು ಸಲ ನೋಡಿ, ಗೊತ್ತಾಗತ್ತೆ ವಾತಾವರಣ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ, ಇಲ್ಲಿನ ಲೊಕ್ಯಾಲಿಟಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ನಿಮಗೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ ಪ್ರಾಪರ್ಟಿ ಹೇಗಿದೆ. ಒಂದು ಸಲ ಬನ್ನಿ ನೋಡಿ. ಓಕೆ, ಬನ್ನಿ ಇವಾಗ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನಾನು ಇವಾಗ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ ನೋಡಿ. ಇದೇ ಪ್ರಾಪರ್ಟಿ ಸೇಲ್ಗಿರೋದು. ಓಕೆ, ನಾನು ನಿಮಗೆ ಈ ಪ್ರಾಪರ್ಟಿಯ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿನ ವಾತಾವರಣ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಿಲ್ಡಿಂಗು. ನಿಮಗೆ 360 ಡಿಗ್ರಿ ವ್ಯೂ ತೋರಿಸ್ತೀನಿ ನೋಡಿ. ಪಕ್ಕದಲ್ಲೇ ಎಷ್ಟು ದೊಡ್ಡ ಬಿಲ್ಡಿಂಗು. ಸೈಟ್ ಮುಂದೆ 30 ಅಡಿ ರೋಡ್ ಇದೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು, ತುಂಬ ಮರಗಳಿವೆ, ಸಾಕಷ್ಟು ಗ್ರೀನರಿ ಇದೆ ಇಲ್ಲಿ ನೋಡಿ. 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. ಇದು ಮನೆ ಮುಂದೆ ಇರೋ ಬೇರೆ ಮನೆ. ಓಕೆ, ನೋಡಿ, ತುಂಬಾ ಚೆನ್ನಾಗಿದೆ. ಫುಲ್ ಗ್ರೀನರಿ ಇರುವಂಥ ಲೊಕ್ಯಾಲಿಟಿ. ಅಗಲವಾದ ರೋಡ್ಸ್, 30 ಫೀಟ್ ರೋಡ್ ಇದೆ. ಎಲ್ಲ ದೊಡ್ಡ ದೊಡ್ಡ ಮನೆ ನೋಡಿ. ಓಕೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಇವಾಗ ಇದೇ ಬಿಲ್ಡಿಂಗ್ ಸೇಲ್ಗಿರೋದು. ಇದು ಬರೀ ಲ್ಯಾಂಡ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ನಾನು ನಿಮಗೆ ಇವಾಗ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 35.5 × 40, 35.5 × 40. ಟೋಟಲ್ 1420 ಅಂದರೆ 1420 ಸ್ಕ್ವೇರ್ ಫೀಟ್ ಬರುತ್ತೆ.
ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್ಸ್ ಇಟ್ಟಿದ್ದಾರೆ. ಇದು 3 BHK ಡ್ಯೂಪ್ಲೆಕ್ಸ್ ಮನೆ. ಓಕೆ, ಆದರೆ ಬರೀ ಲ್ಯಾಂಡ್ ವ್ಯಾಲ್ಯೂ ಕೊಡ್ತಾಯಿದ್ದಾರೆ. ಇದು BBMP B ಖಾತಾ ಇದೆ. ಈ ಖಾತಾನು ರೆಡಿ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು. ಟಿಲ್ ಡೇಟ್ ಟ್ಯಾಕ್ಸ್ ಪೇಡ್, ಎಲ್ಲ ಟ್ಯಾಕ್ಸ್ ಟಿಲ್ ಡೇಟ್ ಕಟ್ಬಿಟ್ಟಿದ್ದಾರೆ. ಓಕೆ, ರೇಟ್ ಬಂದು 1,45,00,000 ಹೇಳ್ತಾ ಇದ್ದಾರೆ. 1.45 CR. ಸ್ಲೈಟ್ ನೆಗೋಸಿಯೇಷನ್ ಕೂಡ ಇರುತ್ತೆ ಫ್ರೆಂಡ್ಸ್. ಓಕೆ, ನಾನು ನಿಮಗೆ ಒಳಗಡೆ ತೋರಿಸ್ತೀನಿ. ಡೋರ್ ಓಪನ್ ಮಾಡಿ ಕೊಟ್ಟಿದ್ದಾರೆ, ಒಳಗಡೆ ಕೂಡ ತೋರಿಸ್ತೀನಿ. ಇದು ಬರೀ ಲ್ಯಾಂಡ್ ವ್ಯಾಲ್ಯೂ. ಓಕೆ, ಇನ್ನೊಂದು ಸಲ ಹೇಳ್ತೀನಿ ಈ ಪ್ರಾಪರ್ಟಿಯ ಡೀಟೇಲ್ಸ್ ನಿಮಗೆ. ಇದು ಡೈಮೆನ್ಷನ್ ಬಂದು 35.5 35.5 ಇಂಟು 40, 35.5 ಇಂಟು 40, ಟೋಟಲ್ 1420 ಸ್ಕ್ವೇರ್ ಫೀಟ್ ಬರುತ್ತೆ. ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್. ಇದು BBMP B ಖಾತಾ ಇದೆ. ಈ ಖಾತಾನು ರೆಡಿ ಇದೆ. ರೇಟ್ ಬಂದು 1,45,00,000, 1.45 CR. ಸ್ಲೈಟ್ ನೆಗೋಸಿಯೇಷನ್ ಫ್ರೆಂಡ್ಸ್. ಓಕೆ, ಇವಾಗ ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಮನೆ ಒಳಗಡೆ ಹೇಗಿದೆ ಅಂತ. ಇದು ಒಳಗಡೆಯಿಂದನೂ ಸ್ಟೇರ್ಸ್ ಇದೆ, ಹೊರಗಡೆಯಿಂದನೂ ಎಕ್ಸ್ಟರ್ನಲ್ಲು ಮೇಲ್ಗಡೆ ಹೋಗೋದಕ್ಕೆ ಒಂದು ಸ್ಟೇರ್ಸ್ ಕೊಟ್ಟಿದ್ದಾರೆ. ಓಕೆ, ಇದು ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಇದು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಮನೆ ಒಳಗಡೆ ಬರ್ತಾಯಿದ್ದೀನಿ. ಇದು ಮೇನ್ ಡೋರ್, ಈಸ್ಟ್ ಫೇಸಿಂಗ್ ಡೋರ್ ಇದೆ. ಇದು ಹಾಲ್, ತುಂಬಾ ದೊಡ್ಡದ ಹಾಲ್ ಇದೆ ನೋಡಿ. ಹೇಳಿದ ನಾವು ಒಳಗಡೆ ಒಂದು ಸ್ಟೇರ್ಸ್ ಇದೆ ಅಂತ. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಬೇರೆದೆಲ್ಲ ತೋರಿಸ್ತೀನಿ ನೋಡಿ. ಇದು ಕಿಚನ್, ಎಲ್ಲ ಫರ್ನಿಚರ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ಹೊಸದು ಮಾಡ್ಕೊಳ್ಬೇಕು. ಓಕೆ, ಇದು ಡೈನಿಂಗ್ ಹಾಲ್ ನೋಡಿ. ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ, ಎಲ್ಲ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಲ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ, ವಾಲ್ ಟು ವಾಲ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಬಾತ್ರೂಮ್ ನೋಡಿ, ತುಂಬಾ ಚೆನ್ನಾಗಿದೆ. ಈ ಒಂದು ಕಾಮನ್ ಟಾಯ್ಲೆಟ್ ಇಟ್ಟಿದ್ದಾರೆ. ಇಲ್ಲೊಂದು ರೂಮ್ ಇದೆ ನೋಡಿ. ಈ ರೂಮಲ್ಲಿ ಲೈಟ್ ಇಲ್ಲ ಅನ್ಫಾರ್ಚುನೇಟ್ಲಿ. ಬನ್ನಿ ಇವಾಗ ಮೇಲ್ಗಡೆ ತೋರಿಸ್ತೀನಿ. ಇದು ಹಳೆ ಓನರ್, ಮುಂಚೆ ಹಳೆ ಟೆನೆಂಟ್ಸ್ನ ಇನ್ನು ಪಾರ್ಟಿಷನ್ ಮಾಡಿ ಕೆಳಗಡೆ ಮನೆ ಮೇಲ್ಗಡೆ ರೂಮ್ ಸಪ್ರೇಟಾಗಿ ಬಾಡಿಗೆ ಕೊಟ್ಟಿದ್ದರು. ಇವಾಗ ಪಾರ್ಟಿಷನ್ ಇರೋದರಿಂದ ಆ ಕಡೆ ಹೋಗೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೊರಗಡೆಯಿಂದ ಹೋಗಬೇಕು. ಬಟ್ ಸ್ಟೇರ್ಸ್ ಇದೆ, ಈ ಪಾರ್ಟಿಷನ್ ತೆಗ್ಸಿದ್ರೆ ಡ್ಯೂಪ್ಲೆಕ್ಸ್ ಆಗಿಬಿಡತ್ತೆ. ಓಕೆ, ಬನ್ನಿ ಇವಾಗ ನಿಮಗೆ ಮೇಲ್ಗಡೆ ಇರೋ ರೂಮ್ ತೋರಿಸ್ತೀನಿ ನೋಡಿ. ಕಿಚನ್ ನೋಡ್ಕೊಂಡಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಅದೇ ಫರ್ನಿಚರ್ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಬೇಕು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಹೊರಗಡೆಯಿಂದ ಮೇಲ್ಗಡೆ ಇರೋ ರೂಮ್ ಕರ್ಕೊಂಡು ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ಇದು ಹೊರಗಡೆ ಇರೋವಂಥ ಸ್ಟೇರ್ಸ್. ಇದು ಮೇಲ್ಗಡೆಗೆ ಹೊರಗಡೆಯಿಂದನೂ ಒಂದು ಸ್ಟೇರ್ಸ್ ಕೊಟ್ಟಿದ್ದಾರೆ. ಓಕೆ, ನೋಡಿ ಎಷ್ಟು ಗ್ರೀನರಿ ಇದೆ, ಎಲ್ಲ ಒಳ್ಳೆ ವಾತಾವರಣ. ಒಂದು ಸಣ್ಣ ಪುಟ್ಟ ರೆನೋವೇಷನ್ ಮಾಡಿಕೊಂಡು ನೀವು ನೋಡಿ. ಇದು ಟೆರೆಸ್ಸು, ಬೇಕಾದ್ರೆ ಇಲ್ಲಿ ಇನ್ನೊಂದು ಮನೆ ಕಟ್ಕೊಳ್ಬೋದು. 1 BHK ಬಾಡಿಗೆ ಬಿಡ್ಬೋದು. ಮನೆ
1 BHK ಕಟ್ಬಿಟ್ಟು ಬಾಡಿಗೆಗೆ ಬಿಡ್ಬೋದು. ಓಕೆ ನೋಡಿ, ಮೇಲ್ಗಡೆ ರೂಮ್ ಇದೆಯಲ್ಲ, ಪಾರ್ಟಿಷನ್ ಮಾಡಿದ್ರಲ್ಲ ನೋಡಿ, ಈ ಪಾರ್ಟಿಷನ್ ತೆಗೆದ್ರೆ ಇಲ್ಲೊಂದು ರೂಮ್ ಆಗುತ್ತೆ. ಈ ರೂಮ್ ಸಪ್ರೇಟಾಗಿ ಬಿಟ್ಟಿದ್ದರು ರೆಂಟಿಗೆ. ಇಲ್ಲಿ ಬೇಕಾದ್ರೂ ನೀವು ಹಾಗೆ ಕಂಟಿನ್ಯೂ ಮಾಡ್ಬೋದು. ನೋಡಿ, ಇಲ್ಲಿಗೂ ಟಾಯ್ಲೆಟ್ ಇದೆ. ಅದನ್ನು ನೀವು ಮತ್ತೆ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಬೋದು. ವಾಲ್ ಟು ವಾಲ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಓಕೆ ನೋಡಿ ಫ್ರೆಂಡ್ಸ್, ಟೆರೆಸ್ ಬೇಕಾದ್ರೆ ನೀವು ಇಲ್ಲಿ ಹೊರಗಡೆನೇ ಇನ್ನೊಂದು ಸ್ಟೇರ್ಸ್ ಇರೋದ್ರಿಂದ ನೀವು ಇಲ್ಲಿ ಇನ್ನೊಂದು 1 BHK ಮನೆ ಕಟ್ಬಿಟ್ಟು ಬಾಡಿಗೆಗೆ ಬಿಡ್ಬೋದು. ಕಮ್ಮಿ ಖರ್ಚಲ್ಲಿ ಇನ್ನೊಂದು ಮನೆ ಕಟ್ಕೊಳ್ಬೋದು ಇಲ್ಲಿ. ಓಕೆ, ನೀವೇನಾದರೂ ಮನೆ ವಿಸಿಟ್ ಮಾಡಬೇಕು, ಫಿಸಿಕಲಿ ಬಂದು ನೋಡಬೇಕು ಅಂದರೆ ಒಂದಿನ ಮುಂಚೆ ಫೋನ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ತೋರಿಸಿದ್ನಲ್ಲ ಮನೆ ಒಳಗಡೆ ತೋರಿಸಿದ್ದೀನಿ. ಇವಾಗ ನೀವೇನಾದರೂ ಫಿಸಿಕಲಿ ಬಂದು ನೋಡಬೇಕು ಅಂದರೆ ನೀವು ಒಂದಿನ ಮುಂಚೆ ಫೋನ್ ಮಾಡಿ, ನಾನು ನಿಮಗೆ ಪ್ಲ್ಯಾನ್ ಮಾಡಿಕೊಂಡು ಮನೆ ಒಳಗಡೆ ತೋರಿಸ್ತೀನಿ, ಇಲ್ಲಿನ ವಾತಾವರಣ ತೋರಿಸ್ತೀನಿ, ಎಲ್ಲ ಈ ಮನೆ ಪ್ರಾಪರ್ಟಿ ವಿಸಿಟ್ ಮಾಡೋಣ. ಓಕೆ, ಏನಾದರೂ ಮೀಟಿಂಗ್ ಮಾಡಬೇಕಂದ್ರೆ ನಾನು ನಿಮಗೆ ಮೀಟಿಂಗ್ ಮಾಡೋಣ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಫೋನ್ ಮಾಡಿ ಫ್ರೆಂಡ್ಸ್. ಸರಿನಾ? ಥ್ಯಾಂಕ್ ಯು.